ಜಿಲ್ಲೆಯ ಸಂಜೀವಿನಿ ಶ್ರೀಶಕ್ತಿ ಸ್ವಸಹಾಯ ಸಂಘಗಳು ಉತ್ಪಾದಿಸಿರುವ ವಿವಿಧ ಬಗೆಯ ಆಹಾರ ಪದಾರ್ಥಗಳು ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಸಿಎನ್ ಮೀನಾ ನಾಗರಾಜ್ ಕರೆ ನೀಡಿದರು. ಅವರು ಇಂದು ನಗರದ ಆಜಾದ್ ವೃತ್ತದಲ್ಲಿ ಜಿಲ್ಲಾ ಪಂಚಾಯಿತಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಊರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ರಾಮೀಣ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂಜೀವಿನಿ ಸ್ವಸಹಾಯ ಸಂಘಗಳ ಮಹಿಳೆಯರು ಸ್ವತಃ ಮನೆಯಲ್ಲಿ ತಯಾರಿಸಿರುವ ತಿಂಡಿ ತಿನಿಸು, ವಿವಿಧ ಬಗೆಯ ಚಟ್ನಿ ಪುಡಿಗಳು ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇಂದಿನಿಂದ 4 ದಿನಗಳವರೆಗೆ ನಡೆಯಲಿದ್ದು, ವಸ್ತುಗಳ ಪ್ರದರ್ಶನಕ್ಕೆ ಬೇರೆ ಬೇರೆ ಮಳಿಗೆಗಳನ್ನು ಸಿದ್ಧಗೊಳಿಸಿದ್ದೇವೆ. ಇದು ವ್ಯಾಪಾರಕ್ಕೆ ಉತ್ತೇಜನ ನೀಡುವ ಪ್ರಯತ್ನವಾಗಿದೆ ಎಂದರು. 70 ಸ್ಟಾಲ್ಸ್ ನಮ್ಮ ಸಂಜೀವಿನಿ ಮಹಿಳೆಯರೇನಿದ್ದಾರೆ ಸ್ವಸಹಾಯ ಗುಂಪುಗಳು ವಿವಿಧ ಪದಾರ್ಥಗಳು ಏನು ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ತಿಂಡಿ ತಿನಿಸಿರ್ಬೋದು, ಪುಡಿಗಳಿರ್ಬೋದು, ಮತ್ತು ಬೇರೆ ಬೇರೆ ಏನು ಆರ್ಟಿಕಲ್ಸ್ ಇದೆ ಅದರದ್ದು ನಾವು ಎಕ್ಸಿಬಿಷನ್ 4 ದಿನ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಪಂಚಾಯತ್ ವತಿಯಿಂದ ಇದು ನಡೀತಾ ಇದೆ. ಅನೇಕ ಮಹಿಳೆಯರು ಬಂದು ಅವರ ಪ್ರಾಡಕ್ಟ್ಸ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಜಿಲ್ಲಾಡಳಿತದ ವತಿಯಿಂದ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸು ಈ ಮಹಿಳೆಯರಿಗೆ ತಮ್ಮ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದೀವಿ. ಇದು ಮಾರ್ಕೆಟಿಂಗ್ಗೂ ಒಂದು ರೀತಿಯ ಉತ್ತೇಜನ ನೀಡುವಂಥ ಒಂದು ಪ್ರಯತ್ನ. ಹಾಗಾಗಿ ಎಲ್ಲರಲ್ಲೂ ನಾನು ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದೇನೆಂದರೆ, ಬಂದು ಎಲ್ಲ ಸ್ಟಾಲ್ಸ್ನು ವಿಸಿಟ್ ಮಾಡಿ ತಮ್ಮ ನೆಚ್ಚಿನ ಊಟ ತಿಂಡಿ ತಿನಿಸುಗಳಿರ್ಬೋದು, ಮಿಲೆಟ್ ಪ್ರಾಡಕ್ಟ್ಸ್ ಇರ್ಬೋದು, ಮತ್ತು ವಿವಿಧ ಆರ್ಟಿಫ್ಯಾಕ್ಟ್ಸ್ ಇರ್ಬೋದು, ಇವನ್ನೆಲ್ಲ ಖರೀದಿಸಿ ನಮ್ಮ ಜಿಲ್ಲೆಯ ಮಹಿಳೆಯರಿಗೂ ಉತ್ತೇಜನ ನೀಡಲು ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತೀನಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಎಸ್. ಕೀರ್ತನಾ ಮಾತನಾಡಿ, ಇಂದಿನಿಂದ ಶನಿವಾರದವರೆಗೆ ಸುಮಾರು ವಿವಿಧ ಬಗೆಯ 70 ಆಹಾರ ಮಳಿಗೆಗಳು ಹಾಗೂ ಕರಕುಶಲ ವಸ್ತುಗಳು, ಗುಡಿ ಕೈಗಾರಿಕೆ ವಸ್ತುಗಳ ಮಳಿಗೆಗಳನ್ನು ಪ್ರಾರಂಭಿಸಲಾಗಿದ್ದು, ಅಡುಗೆ ಸಾಮಗ್ರಿ, ಅಲಂಕಾರಿಕ ವಸ್ತುಗಳು, ಬಟ್ಟೆಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಿದೆ ಎಂದರು. ಜಿಲ್ಲೆಯ ಪಾರಂಪರಿಕ ಆಹಾರ ಪದ್ಧತಿಯಾದ ಉಪ್ಪಿನಕಾಯಿ, ಹಪ್ಪಳ ಸೇರಿದಂತೆ ವಿವಿಧ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮಳಿಗೆಗಳನ್ನು ಆರಂಭಿಸಿದ್ದು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಉತ್ತೇಜನ ನೀಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಮಾತನಾಡಿ, ಮನೆಯಲ್ಲಿ ತಯಾರಿಸಿದ ವಿವಿಧ ಬಗೆಯ ಆಹಾರ ವಸ್ತುಗಳು ಹಾಗೂ ಗುಡಿ ಕೈಗಾರಿಕಾ ವಸ್ತುಗಳು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಖರೀದಿಸುವ ಜೊತೆಗೆ ಮಹಿಳೆಯರ ಆರ್ಥಿಕ ಸದೃಢತೆಗೆ ಸಹಕರಿಸಬೇಕು ಎಂದರು. ನಮಸ್ಕಾರ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಬುಧವಾರದಿಂದ ಶನಿವಾರ ತನಕ ನಮ್ಮ ಸಂಜೀವಿನಿ, ನಮ್ಮ NULM ಇರ್ಬೋದು, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, NRLM ಗ್ರಾಮೀಣ ಜೀವನೋಪಾಯದ ಅಭಿಯಾನ ಹಾಗೂ ನಮ್ಮ WCD ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಹಲವಾರು ಸ್ಟಾಲ್ಸ್ಗಳು, ಸುಮಾರು 70 ಸ್ಟಾಲ್ಸ್ಗಳು, ಇದರಲ್ಲಿ ಮನೆಗೆ ಬೇಕಾಗಿರುವ ಅಡುಗೆ ಸಾಮಗ್ರಿಗಳಿಂದ ಹಿಡಿದು ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಾಗಿರಬಹುದು ಅಥವಾ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ಅಂತ ಏನು ಹೇಳ್ತೀವಿ, ಉಪ್ಪಿನಕಾಯಿಗಳು, ಹಪ್ಪಳಗಳು, ಅದರಿಂದ ಹಿಡಿದು ಇಲ್ಲಿಗೆ ಬಂದವರಿಗೆ ಒಂದು ಜ್ಯೂಸು, ಚಿಕ್ಕದಾದಂಥ ಒಂದು ಸ್ನ್ಯಾಕ್ಸ್, ಇದೆಲ್ಲದರದ್ದು ಅವೈಲಬಿಲಿಟಿ ಇಲ್ಲಿದೆ. ಸೊ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲರೂ ನಾಗರಿಕರು ದಯವಿಟ್ಟು ತಾವು ಈ ಒಂದು ವೀಕೆಂಡ್, ಈ 4 ದಿನದ್ದು ಏನು ಈ ಒಂದು ನಾವು ಅಸ್ಮಿತೆ ಅನ್ನೋ ಒಂದು ಬ್ರ್ಯಾಂಡ್ ಕೆಳಗಡೆ ಏನು ಮಾಡ್ತಾಯಿದ್ದೀವಿ, ಇದಕ್ಕೆ ತಾವೆಲ್ಲರೂ ಬಂದು ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮೆಲ್ಲರನ್ನಲ್ಲೂ ಕೇಳ್ಕೊಳ್ತೀನಿ. ಜೀವನೋಪಾಯ ಅಭಿಯಾನನ ಇಲ್ಲಿ ಆಜಾದ್ ಪಾರ್ಕ್ ಸರ್ಕಲಲ್ಲಿ ಪ್ರಾರಂಭ ಮಾಡಿದರೆ, ಅನೇಕ ಫುಡ್ ಸ್ಟಾಲ್ ಆಗಿರ್ಬೋದು ಅಥವಾ ಗುಡಿ ಕೈಗಾರಿಕೆ ಆಗಿರ್ಬೋದು, ಹೋಮ್ ಮೇಡ್ ಪ್ರಾಡಕ್ಟ್ಗಳಾಗಿರ್ಬೋದು, ಸ್ವಸಹಾಯ ಸಂಘದ ಮತ್ತು ನಲ್ಲುಮನ ಸಹಾಯನ ತಗೊಂಡು ಜಿಲ್ಲಾ ಪಂಚಾಯಿತಿ ಸ್ಕೀಮ್ಗಳನ್ನ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನ, ನಮ್ಮ ನಗರಸಭಾ ಸ್ಕೀಮ್ಗಳು, ಈ ರೀತಿ ಅನೇಕ ಕಡೆ ಬರ್ತಕ್ಕಂಥ ಹೆಣ್ಮಕ್ಕಳಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ಬಳಸ್ಕೊಂಡು ಅವರು ಸ್ವಯಂ ಪ್ರೇರಿತವಾಗಿ ಸ್ವಯಂ ಉದ್ಯೋಗನ ಮೇಳನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಹೆಣ್ಮಕ್ಳಿಗೆ ತುಂಬ ಒತ್ತು ನೀಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರ ಕುಟುಂಬನ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಅವರು ತುಂಬ ಸಹಾಯಕವಾಗಿ ಸರ್ಕಾರ ಅವರಿಗೆ ಉದ್ಯೋಗ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ. ಇಲ್ಲಿ ಸುಮಾರು ಒಂದು ಎಲ್ಲ ಕಡೆಯೂ ನೋಡಿದ್ವಿ, ಒಂದು 70-80 ಸ್ಟಾಲ್ಗಳ್ನ ಮಹಿಳೆಯರು ಹಾಕಿದ್ದಾರೆ. ಈ ರೊಟ್ಟಿ ಮಾಡೋದಾಗಿರ್ಬೋದು, ಬಿರಿಯಾನಿ ಮಾಡೋದಾಗಿರ್ಬೋದು, ಬೇರೆ ಬೇರೆ ಥರ ಟೇಸ್ಟ್ಗಳು, ಉಪ್ಪಿನಕಾಯಿ,
ಆಮೇಲೆ ಪುಳಿಯೋಗರೆ ಅದೆಲ್ಲ ಬೇರೆ ಬೇರೆ ಥರ ಟೇಸ್ಟ್ಗಳು ಆಗಿರ್ಬೋದು. ಮತ್ತು ನಮಗೆ ಪೂಜಾ ಬುಟ್ಟಿಗಳು ಸಾಮಾನು ತರಲಿಕ್ಕೆ, ಆಮೇಲೆ ಪ್ಯೂರ್ ಕೊಬ್ಬರಿ ಎಣ್ಣೆ, ಹರಳೆಣ್ಣೆನೂ ಸಹ ಸಿಗ್ತಾಯಿದೆ. ಖಾದಿ ಮೇಳನೂ. ನಗರಸಭೆ ಪೌರಾಯುಕ್ತ ಬಿಸಿ ಬಸವರಾಜ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಮಹಿಳೆಯರ ಜೀವನೋಪಾಯಕ್ಕಾಗಿ ಗೃಹ ಬಳಕೆ ವಸ್ತುಗಳ ಮಾರಾಟ ಮಾಡುವ ಉದ್ದೇಶದಿಂದ ನಗರದ ಆಜಾದ್ ವೃತ್ತದಲ್ಲಿ ವಿವಿಧ ಬಗೆಯ 70 ಮಳಿಗೆಗಳನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ಡೆನಲಂ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಾರಂಭದಲ್ಲಿ 10,000 ನೀಡುತ್ತಿದ್ದು, ಈಗಾಗಲೇ 1,600ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡಲಾಗಿದೆ. ಸಮರ್ಪಕವಾಗಿ ಸಾಲ ಮರುಪಾವತಿ ಮಾಡಿದ 600ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 20,000 ರೂಗಳಂತೆ ಸಾಲ ನೀಡಲಾಗಿದೆ ಎಂದರು. ಜಿಲ್ಲಾ ಪಂಚಾಯತ್, ನಗರಸಭೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ಗ್ರಾಮೀಣ ಪ್ರದೇಶದ ಮಹಿಳೆಯರ ಉದ್ಯೋಗ ಮತ್ತು ಅವರ ಜೀವನೋಪಾಯಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಗೃಹ ಬಳಕೆಯ ವಸ್ತುಗಳನ್ನು ಮಾರಾಟ ಮಾಡೋ ದೃಷ್ಟಿಯಲ್ಲಿ ಇವತ್ತು ನಗರದ ಆಜಾದ್ ಪಾರ್ಕ್ ಮೈದಾನದಲ್ಲಿ ಪ್ರಥಮ ಬಾರಿಗೆ ಈ ಜಾಗದಲ್ಲಿ ನಾವು ಸ್ತ್ರೀ ಶಕ್ತಿ ಮಹಿಳಾ ಸಂಘದವರಿಗೆ ಎರಡನೇ ಬಾರಿಗೆ ಆಯೋಜನೆ ಮಾಡಿದ್ದೀವಿ. ಪ್ರಾರಂಭ ಆಗ್ತಿದ್ದಂಗೆ ಎಲ್ಲರೂ ಬರೋದಕ್ಕಿಂತ ಮೊದಲು ಎಲ್ಲ ಖರೀದಿ ಮಾಡೋರು ಹೆಚ್ಚು ಇಲ್ಲಿ ಜಾಗಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಏನು ಗ್ರಾಮೀಣ ಪ್ರದೇಶದ ಹೆಚ್ಚು ಮಹಿಳೆಯರು ಬಂದು ಇವತ್ತು ಅವ್ರು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ನ ಮಾರಾಟ ಮಾಡೋಕ್ಕೆ ಮುಂದೆ ಬಂದಿದ್ದಾರೋ ಅದನ್ನು ಸಾರ್ವಜನಿಕರು ಅತಿ ಹೆಚ್ಚು ಖರೀದಿಸಿ ಅವರಿಗೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಅವರ ಜೀವನನ ಸಮೃದ್ಧಗೊಳಿಸಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ, ಅಲ್ಲಲ್ಲಿ ದೊಡ್ಡ ದೊಡ್ಡ ಸ್ಟಾಲ್ಗಳಲ್ಲಿ ಹೋಗಿ ಖರೀದಿ ಮಾಡೋದ್ರ ಬದಲು ನಮ್ಮ ಬಡ ಹೆಣ್ಮಕ್ಳು ಕಷ್ಟಪಟ್ಟು ದುಡಿದು ಅವ್ರ ಕೈ ಕಸುಬಿನಿಂದ ಮಾಡ್ಕೊಂಡು ಬಂದಂಥ ಈ ಗೃಹೋಪಯೋಗಿ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳನ್ನು ಖರೀದಿ ಮಾಡೋದ್ರಿಂದ ಅವ್ರಿಗೂ ಸಹ ಒಂದು ಆರ್ಥಿಕವಾಗಿ ಸ್ವಾವಲಂಬನೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ನಗರ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಯಾರೂ ಸಹ ಈ ಸ್ಥಳಗಳಲ್ಲಿ ಹೆಚ್ಚು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಆಮೇಲೆ ಏನು ಸ್ಟಾಲ್ ಮಾಡಿದ್ವೋ ಒಂದು 80 ಸ್ಟಾಲ್, ಅದ್ರ ಮುಂಭಾಗ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಆಗಲಿ ನಿಲ್ಲಿಸಬಾರ್ದು. ವ್ಯಾಪಾರ ಮಾಡಿಕೊಂಡು ಆ ಸೈಡಲ್ಲೆಲ್ಲ ವೆಹಿಕಲ್ ನಿಲ್ಲಿಸಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಡೆನಲಂ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಸ್ಥಿಗೆ ಪ್ರಥಮವಾಗಿ 10,000ಗಳನ್ನ ಕೊಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ 1,600ಕ್ಕೂ ಹೆಚ್ಚು ಜನರಿಗೆ 10,000ಗೆ ಲೋನ್ನ ಮಂಜೂರು ಮಾಡಿಕೊಟ್ಟಿದ್ದೀವಿ ಬ್ಯಾಂಕ್ಗಳ ಸಹಾಯಕದೊಂದಿಗೆ. ಯಾರು ಸಮರ್ಪಕವಾಗಿ ಹಣನ ಪಾವತಿ ಮಾಡಿದಾರೋ ಅವರಿಗೆ 20,000 ರೂಗಳ ರೀತಿಯಲ್ಲಿ 600ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸಾಲ ಮಂಜೂರು ಮಾಡಿಕೊಟ್ಟಿದ್ದೀವಿ. ಅವರು ಯಾರು ಪ್ರಾಮಾಣಿಕವಾಗಿ ಪ್ರತಿ ತಿಂಗಳು ಕಂತನ್ನು ಕಟ್ಟಿದ್ದಾರೋ ಅಂಥವ್ರಿಗೆ 50,000ಗಳ ಲೋನ್ಗಳನ್ನ ಬ್ಯಾಂಕಿಂದ ಮಂಜೂರು ಮಾಡಿಸ್ಕೊಡ್ತಾಯಿದ್ದೀವಿ. ಕನಿಷ್ಠ ಒಂದು 500 ಜನಕ್ಕೂ ಹೆಚ್ಚು 50,000 ಮೇಲ್ಪಟ್ಟು ಹಣನ ತಗೊಂಡಿದ್ದಾರೆ. ಅದನ್ನು ಸಮರ್ಪಕವಾಗಿ ಕಟ್ಟಿದವರಿಗೆ 1 ಲಕ್ಷ ರೂಪಾಯಿವರೆಗೆ, 1 ಲಕ್ಷನ ಸಮರ್ಪಕವಾಗಿ ಕಟ್ಟಿದವರಿಗೆ 5 ಲಕ್ಷದವರೆಗೆ ಕಿರು ಸಾಲಗಳು ನೀಡಿ ಅವರ ವ್ಯಾಪಾರೋದ್ಯಮನ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿಶೇಷವಾದ ಬೀದಿ ಬದಿಯ ಜೀವನೋಪಾಯಕ್ಕೆ ಹಣನ ಮಂಜೂರು ಮಾಡ್ತಾಯಿದೆ. ಇದರ ಸದುಪಯೋಗನ ಸಾರ್ವಜನಿಕರು ಪಡಿಸ್ಕೋಬೇಕು. ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಡೆನಲಂ ಯೋಜನೆಯಲ್ಲಿ ಉತ್ತಮ ರೀತಿಯಲ್ಲಿ ಸಂಘಗಳ ನಿರ್ವಹಣೆ ಮಾಡಿ ಅವರು ಸ್ವಂತ ಪ್ರಾಜೆಕ್ಟನ್ನು ಏನು ಮಾಡ್ತಿದ್ದಾರೋ ಅವರಿಗೆ ಸುಮಾರು ಈ ಬಾರಿ 5 ಸಂಘಗಳಿಗೆ ಇಷ್ಟು ಲಕ್ಷ ಕೊಟ್ಟು 2 ಲಕ್ಷದಂಗೆ 10 ಲಕ್ಷಗಳ ಸಹಾಯಧನನ ಉಚಿತವಾಗಿ ಸಾಲದ ಜೊತೆಗೆ ಉಚಿತವಾಗಿ ಇದನ್ನು ಪ್ರೋತ್ಸಾಹಧನನ ನೀಡಿದ್ವಿ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಅನೇಕ ಸವಲತ್ತುಗಳು ಸಿಗ್ತಾಯಿದೆ. ಅದನ್ನು ಬಳಸ್ಕೊಂಡು ಸ್ವಾವಲಂಬಿಯ ಜೀವನನ ಬದುಕಲಿಕ್ಕೆ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳು ಮುಂದೆ ಬರಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀವಿ.